ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇವತ್ತು ಬೆಳಿಗ್ಗೆ ಮನೆಯಲ್ಲಿದ್ದಾಗ ಕಿಲಿಂಜೆಯಿಂದ ಸೆಂಟ್ರಿಂಗ್ ಸಾಮಾನು ತರಲಿಕ್ಕಿದೆ ಅಂತ ಕಾಲ್ ಬಂದಿತ್ತು. ಅದಕ್ಕೆ ಗಾಡಿ ತಕೊಂಡು ಹೊರಟೆ. ಬೆಳಿಗ್ಗೆ ಇಷ್ಟೊಳ್ಳೆ ಸನ್ರೈಸ್ ನೋಡ್ಕೊಂಡು ಸ್ಪಾಟ್ ಗೆ ರೀಚ್ ಆದೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸೆಂಟ್ರಿಂಗ್ ಅವರು ಬಂದು ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಾ ಐಟಮ್ ಹಾಕಿದ್ಮೇಲೆ ಅವರ ಕೆಲಸದ ಐಟಮ್ಸ್ ಇಟ್ಕೊಂಡು ಅದನ್ನೆಲ್ಲ ಇಳಿಸ್ಬೇಕಂತ ನಾವು ಹೊರಡಿದ್ವಿ ಇಂದ್ರಳ್ಳಿ ಒಂದು ಸೈಡ್ ಗೆ. ಅಲ್ಲಿ ಹೋಗಿ ಅವರು ಹೇಳಿದ ಜಾಗಕ್ಕೆ ಗಾಡಿ ನಿಲ್ಲಿಸಿದೆ. ಆಮೇಲೆ ಅದನ್ನೆಲ್ಲ ಇಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗಾಡಿ ಖಾಲಿ ಆದ್ಮೇಲೆ ಸೀದಾ ಸ್ಟ್ಯಾಂಡ್ ಹತ್ರ ಹೋದೆ. 1 ಗಂಟೆ ತನಕ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡಿದ್ಮೇಲೆ ಊಟ ಮಾಡಿ ಬರ್ಲಿಕ್ಕಂತ ಮನೆಗೆ ಹೋದೆ. ಊಟ ಮಾಡಿ ವಾಪಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿರ್ಬೇಕಾದ್ರೆ ಸನತ್ನದು ಒಂದು ಬಾಡಿಗೆ ಇದೆ ಅಂತ ಕಾಲ್ ಬಂತು. ಗಾಡಿ ತಕೊಂಡು ಅವನ್ ಕೆಲಸ ಮಾಡುವ ಅಂಗಡಿ ಹತ್ರ ಹೋದೆ. ಅಲ್ಲಿಗೆ ಹೋದ್ಮೇಲೆ ಹಳತ್ತು ಬ್ಯಾಟ್ರಿಯನ್ನೆಲ್ಲ ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಬ್ಯಾಟ್ರಿಯನ್ನು ಹಾಕಿದ್ಮೇಲೆ ಸನತ್ನನ್ನು ಕರ್ಕೊಂಡು ಕಲ್ಮಾಡಿ ಅವರ ಗೋಡನ್ ಹತ್ರ ಹೊರಟೆ. ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿದ್ಮೇಲೆ ಅನ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರದೆಲ್ಲ ಕೆಲಸ ಮುಗಿದ್ಮೇಲೆ ಅವನನ್ನು ವಾಪಸ್ ಕೆಲಸದ ಹತ್ರ ಇಳಿಸಿ ಸ್ವರ್ಣಿತ್ ನನ್ನು ಕರ್ಕೊಂಡು ಮೊನ್ನೆ ಈವೆಂಟ್ ಗೆ ಇಳಿಸಿದ ಐಟಮ್ ತರಲಿಕ್ಕೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನನ್ನ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಯ್ತು. ಅದಕ್ಕೆ ಅಲ್ಲಿಯ ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ವಾಪಸ್ ಬರ್ತಾ ಗಾಡಿಯಲ್ಲಿ ಮೊಬೈಲ್ ಚಾರ್ಜ್ ಇಟ್ಟು ಸ್ವರ್ಣಿತ್ ನನ್ನು ಮನೆಗೆ ಬಿಟ್ಟು ನಾನ್ಸ ಮನೆ ಕಡೆ ವಾಪಸ್ ಬಂದೆ. ಬಾಯ್.